ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಕುಕಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಚಿಕ್ಕಮ್ಮ ಅವ್ರಿಗೆ ಮತ್ತು ನನ್ನ ತಮ್ಮಂದಿರಿಗೆ ಸ್ಯಾಂಡ್ವಿಚ್ ಬೇಕಂತೆ. ಎಸ್ಪೆಷಲಿ ಹೇಮಂತ್ ಮೊನ್ನೆಯಿಂದ ಕೇಳ್ತಿದ್ದ, ಸೊ ಅದನ್ನ ಮಾಡಿಕೊಟ್ಟಿಲ್ಲ. ಸೊ ಇವತ್ತು ಹೆಂಗಿದ್ರು ಅವರೆಲ್ಲ ಬಂದಿದ್ದಾರಲ್ವ, ಚಿಕ್ಕಪ್ಪ ಎಲ್ಲ. ಸೊ ಅದರಿಂದ ಅವ್ರಿಗೆ ಸ್ಯಾಂಡ್ವಿಚ್ ಮಾಡ್ಕೊಡೋಣ ಅಂದ್ಬಿಟ್ಟು ಸ್ಯಾಂಡ್ವಿಚ್ ಮಾಡಿಕೊಡ್ತಾ ಇದ್ದೀನಿ. ಸೊ ಅದನ್ನ ಹಾಗೆ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಕುಕಿಂಗ್ ವ್ಲಾಗ್. ಸೊ ಫಸ್ಟ್ ಕುಕುಂಬರ್, ಆನಿಯನ್, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಬಟರ್, ಸಾಸ್ ಮತ್ತು ಚೀಸ್ ಇದಿಷ್ಟು ಬೇಕಾಗುತ್ತೆ. ಸ್ಯಾಂಡ್ವಿಚ್ ಮಾಡೋಕ್ಕೆ ಲೈಕ್ ಬ್ರೆಡ್ನು ಬೇಕು. ಸೊ ನಾನು ತೊಗೊಂಬಂದಿದ್ದೆ. ಸೊ ಅದು ಆಮೇಲೆ ತೊಗೊಂಬಂದು ಮಾಡೋಣ ಅಂದ್ಬಿಟ್ಟು ನಾನು ಹೇಮಂತ್ ಹೇಳಿದ್ದೆ. ಸೊ ಅವ್ನು ತೊಗೊಂಬಂದಿದ್ದ. ಸೊ ಇದು ಬಂದುಬಿಟ್ಟು ಗ್ರೀನ್ ಚಟ್ನಿ ಮಾಡ್ತಿದ್ದೀನಿ. ಸೊ ಅದಕ್ಕೆ ಪುದೀನ, ಕೊತ್ತಂಬರಿ, ಆಮೇಲೆ ಹಸಿಮೆಣಸಿನ್ಕಾಯಿ ಕೋಲ್ಡ್ ಆಗಿಬಿಟ್ಟಿದೆ, ಯಾಕಂತ ಗೊತ್ತಾಗಲ್ಲ. ಸೊ ಸ್ವಲ್ಪ ಬೇರ್ ಮಾಡಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೆ ಇವಾಗ. ಸೊ ಎಲ್ಲ ಹಸಿಮೆಣಸಿನ್ಕಾಯಿ ನಾನು ಏನಿಲ್ಲ ಅದ್ರದ್ದು ಜುಟ್ಟು ಇರುತ್ತಲ್ವ, ಸೊ ಅದನ್ನ ತೆಗ್ದು ಹಾಕ್ತಿದ್ದೀನಿ. ಸೊ ಅದು ಬೈ ಮಿಸ್ಟೇಕಾಗಿ ಜುಟ್ಟನ್ನು ಹಾಕಿದ್ದೀನಿ. ಸೊ ಮತ್ತೆ ಅದನ್ನ ವಾಪಸ್ ತೆಗೆದ್ಬಿಟ್ಟು ಮತ್ತೆ ಹಾಕ್ತೆ ಹಸಿಮೆಣಸಿನ್ಕಾಯಿನ. ಸೊ ಉಪ್ಪು ಸ್ವಲ್ಪ ಬೇಕಾ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡುವಾಗ ನೀರು ಫಸ್ಟಲ್ಲೇ ಹಾಕ್ಕೊಬಾರ್ದು, ಯಾಕಂದರೆ ನಮ್ಗೆ ಗೊತ್ತಾಗಲ್ವ ಎಷ್ಟು ನೀರು ಕನ್ಸಿಸ್ಟೆನ್ಸಿ ಬೇಕು ಅಂದ್ಬಿಟ್ಟು. ಸೊ ಅದರಿಂದ ನೋಡ್ಕೊಂಡು ಹಾಕ್ಕೊಬೇಕು. ಸೊ ನಾನು ಚೆನ್ನಾಗಿ 2 ಮಿನಿಟ್ಸ್ ಗ್ರೈಂಡ್ ಮಾಡಿಕೊಂಡು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊತಿದ್ದೀನಿ. ಸೊ ಅದು ಜಾಸ್ತಿ ಹಾಕ್ಕೊಂಡಿಲ್ಲ ನೀರು, ಚೂರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ನೋಡ್ಬೋದು ನಾನು ಎಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಂದ್ಬಿಟ್ಟು. ಸೊ ಮತ್ತು ಇನ್ನೊಂದು ಸತಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ. ಸೊ ಅದು ಲೈಕ್ ನಮ್ಗೆ ಎಷ್ಟು ಬೇಕು ಖಾರ ತಿನ್ನೋರು ಅಂದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಬೋದು, ಪುದೀನ ಜಾಸ್ತಿ ಹಾಕ್ಕೊಬೋದು. ಸೊ ಅದು ಖಾರ ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಸೊ ನಾನು ಅದಕ್ಕೆ ಹೇಮಂತ್ ಜಾಸ್ತಿ ಖಾರ ತಿಂತಾರೆ. ಸೊ ಅದರಿಂದ ಅವ್ನಿಗೆ ಸ್ವಲ್ಪ ಜಾಸ್ತಿನೇ ಸ್ಪೈಸಿ ಇಟ್ಟಿದ್ದೀನಿ. ಪಾರ್ಥ ಅವರು ಖಾರ ತಿಂತಾರೆ. ಸೊ ನೆಕ್ಸ್ಟ್ ಬಂದು ನಾನು ಟೊಮ್ಯಾಟೊ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಆ್ಯಕ್ಚುಲಿ ತುಂಬ ಹಣ್ಣಾಗಿರೋದನ್ನ ತೊಗೊಂಡಿಲ್ಲ, ಸ್ವಲ್ಪ ಕಾಯಾಗಿರೋದು, ಯಾಕಂದರೆ ಅದು ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಲೈಸಾಗಿ ಸ್ಮಾಲ್ ತಿನ್ ಸ್ಲೈಸಲ್ಲಿ ಕಟ್ ಮಾಡ್ಕೊತಿದ್ದೀನಿ, ನೋಡ್ಬೋದು. ನೆಕ್ಸ್ಟ್ ಬಂದು ಆನಿಯನ್ ಕಟ್ ಮಾಡ್ಕೊತಿದ್ದೀನಿ. ಸೊ ಆನಿಯನು ಅಷ್ಟೇ, ನಾವು ಎಷ್ಟು ತೆಳ್ಳಗೆ ಅಂದರೆ ತಿನ್ನಕ್ಕೆ ಕಟ್ ಮಾಡ್ಕೊತೀವಲ್ವ ರೌಂಡ್ ಶೇಪು, ಸೊ ಅದಷ್ಟು ನಮಗೆ ಒಂದೇ ಆನಿಯನಲ್ಲಿ ನಾವು ಒಂದು 5 to 4 ಸ್ಯಾಂಡ್ವಿಚ್ನಲ್ಲಿ ಹಾಕ್ಕೊಬೋದು. ಸೊ ಅದಕ್ಕೆ ನಾನು ಮೀಡಿಯಮ್ ಸೈಜಲ್ಲಿ ತೊಗೊಂಡಿದ್ದೀನಿ. ಸೊ ಆವಾಗ ಎಲ್ಲ ಸರಿ ಹೋಗುತ್ತೆ, ಎಲ್ಲ 4 to 5 ಸ್ಯಾಂಡ್ವಿಚ್ ಸರಿ ಹೋಗುತ್ತೆ ಫಸ್ಟ್ ಒಂದು ರೌಂಡು. ಸೊ ನೆಕ್ಸ್ಟ್ ಮತ್ತೆ ಇನ್ನೂ ಒಂದು ಸತಿ ಮಾಡ್ತೀನಿ. ನಾನು ಆ ಥರ ಅಟ್ಲೀಸ್ಟ್ ಒಂದು 3 ರೌಂಡ್ಸ್ ಆದರೂ ಮಾಡಿ ಇಟ್ಟಿರ್ತೀನಿ. ಸೊ ಯಾಕಂದರೆ ನಮ್ಮ ಮನೇಲಿ ಸ್ಯಾಂಡ್ವಿಚ್ ನಾನು ಮಾಡೋದಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಅದರಿಂದ ನಾನು ಆಲ್ಮೋಸ್ಟ್ 3 ತೊಗೊತೀನಿ ಅಷ್ಟೇ, ಅದಕ್ಕೆ ಮೇಲೆ ಜಾಸ್ತಿ ನಾನು ತೊಗೊಳಕ್ಕೆ ಹೋಗೋಲ್ಲ. ಸೊ ಅದನ್ನು ತಿನ್ ಸ್ಲೈಸಾಗಿ ಕಟ್ ಮಾಡ್ಕೊತಿದ್ದೀನಿ. ಸೊ ಆವಾಗ ಬ್ರೆಡ್ಗೂ ಸ್ವಲ್ಪ ತುಂಬ ದಪ್ಪ ಕಾಣಿಸಲ್ಲ, ಸ್ವಲ್ಪ ಸಣ್ಣನೇ ಬರುತ್ತೆ. ಯಾಕಂದರೆ ತುಂಬ ಸ್ಟಫ್ ಮಾಡಿಬಿಟ್ರೆ ದಪ್ಪ ಕಟ್ ಮಾಡಿದ್ರೆ ಅದು ದಪ್ಪ ಕಾಣಿಸುತ್ತೆ. ಸೊ ಅದರಿಂದ ಸ್ಲೈಸ್ನ ಸ್ವಲ್ಪ ತಿನ್ ಸೈಜಲ್ಲಿ ಕಟ್ ಮಾಡ್ಕೊಂಡ್ರೆ ಅದು ದಪ್ಪ ಕಾಣಿಸಲ್ಲ. ಸೊ ಅದಕ್ಕಿಂತ ನಾನು ತಿನ್ನಕ್ಕೆ ಕಟ್ ಮಾಡ್ಕೊತಿದ್ದೀನಿ. ಇವಾಗ ಕುಕುಂಬರ್ ನಾನು ಕಟ್ ಮಾಡ್ಕೊತಿದ್ದೀನಿ. ಸೊ ಅದು ಕುಕುಂಬರ್ ಬಂದುಬಿಟ್ಟು ಕಹಿ ಇರುತ್ತಲ್ವ, ಸೊ ಫಸ್ಟ್ ಆ ಕಹಿನೆಲ್ಲ ತೆಗೆದುಬಿಡ್ತಿದ್ದೀನಿ. ನಾನು 2 ಕಡೆನೂ ತೆಗಿತೀನಿ. ಆ್ಯಕ್ಚುಲಿ ನಮ್ಮ ಅಜ್ಜಿ ಅಂತಾರೆ ಬೇಡ ಒಂದೇ ಕಡೆ ಸಾಕು ಅಂತ. ಸೊ ನಾನು 2 ಕಡೆನೂ ಚೆನ್ನಾಗಿ ಕಹಿ ಇರೋದನ್ನೆಲ್ಲ ತೆಗೆದುಬಿಟ್ರೆ ಕಹಿ ಗೊತ್ತಾಗಲ್ಲ, ಸ್ವಲ್ಪ ಕಹಿ ಇರಬೇಕು ಅಂತಾರೆ. ಆದರೆ ತಿಂತಾ ಇರೋದು ಚಿಕ್ಕ ಸೋಹಾನ್ ಪಾರ್ಥಿವ ನನ್ನ ತಮ್ಮನೂ ಅಲ್ವಾ, ನಮ್ಮ ಚಿಕ್ಕಮ್ಮ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ. ಸೊ ಅವ್ರು ತಿನ್ನೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಹಿನೂ ತೆಗೆದುಬಿಡ್ತಾ ಇದ್ದೀನಿ. ನೋಡ್ಬೋದು ನಾನು 2 ಕಡೆನೂ ತೆಗಿತಿದ್ದೀನಿ ಅಂದ್ಬಿಟ್ಟು. ಸೊ ಎಲ್ಲ ಕಹಿ ಎಲ್ಲ ತೆಗೆದಾದ್ಮೇಲೆ ನಾನು ಪೀಲ್ ಮಾಡ್ತಿದ್ದೀನಿ. ಕುಕುಂಬರ್ನ ಪೀಲ್ ಮಾಡಿ ಹಾಕ್ತಿದ್ದೀನಿ. ಆ್ಯಕ್ಚುಲಿ ನಮ್ಮಮ್ಮ ಅಂತಾರೆ ಪೀಲ್ ಮಾಡಿದಿರೋ ಹಾಗೆ ಹಾಕಿದ್ರೆ ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಯಾಕಂದರೆ ಒಂದು ರೀಸನ್ ಪೀಲ್ ಮಾಡ್ತಿರೋದಂದರೆ ಹೇಮಂತ್ ಪೀಲ್ ಮಾಡಿಲ್ಲ ಅಂದರೆ ತಿನ್ನಲ್ಲ.
ಸೊ ಅದರಿಂದ ಅವನೊಬ್ಬನಿಗೋಸ್ಕರನೇ ಇವಾಗ ನಾನು ಎಲ್ಲ ಯಾವಾಗಲೇ ಸ್ಯಾಂಡ್ವಿಚ್ ಮಾಡಿದ್ರು ನಾನು ಪೀಲ್ ಮಾಡಿ ಅವ್ನಿಗೆ ಕೊಡೋದು. ಬಿಕಾಸ್ ಅವನು ಏನು ಬೇಡ ನನಗೆ ಪೀಲ್ ಮಾಡಿಲ್ವಾ ನೀನು ಬೇಡ ನನಗೆ ಬೇಡ ಅಂತಾನೆ. ಸೊ ಅದರಿಂದ ಯಾಕೆ ಸುಮ್ಮನೆ ಅಂದ್ಬಿಟ್ಟು ನಾನು ಪೀಲ್ ಮಾಡಿಬಿಡ್ತೀನಿ. ಅವ್ನು ತಿಂತಾನೋ ಇಲ್ವೋ ಪೀಲ್ ಮಾಡಿ ನಾನು ಸ್ಯಾಂಡ್ವಿಚ್ಗೆ ಪ್ರಿಪೇರ್ ಮಾಡ್ತೀನಿ ಕುಕುಂಬರ್ಗೆ. ಸೊ ಇಲ್ಲಿ ಕೂಡ ಸೇಮ್ ಸ್ಟೆಪ್ ನಾನು ಫಾಲೋ ಮಾಡ್ತಾಯಿದ್ದೀನಿ. ಸಣ್ಣಗೆ ತೆಲ್ಲಿಗೆ ತಿನ್ನಾಗಿ ಕಟ್ ಮಾಡ್ಕೊತಿದ್ದೀನಿ ಕುಕುಂಬರ್ ಕೂಡ. ಆ್ಯಕ್ಚುಲಿ ಕುಕುಂಬರ್ ರೌಂಡ್ ಶೇಪಲ್ಲಿ ಬರ್ತಾಯಿಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಕ್ರಾಸ್ ಮಾಡಿ ಮತ್ತೆ ರೌಂಡ್ ಶೇಪಲ್ಲಿ ಬರೋಕ್ಕೆ ಟ್ರೈ ಮಾಡಿದೆ. ಅದು ಯಾಕೋ ಕುಕುಂಬರ್ ರೌಂಡ್ ಶೇಪಲ್ಲಿ ಬಂದಿಲ್ಲ. ಸೊ ಹಾಗೆ ಹೀಗೆ ಕ್ರಾಸಾಗಿ ಬರ್ತಾಯಿತ್ತು. ಸೊ ಅದರಿಂದ ನಾನು ಸೈಡಿಂದ ಸ್ವಲ್ಪ ಕಟ್ ಮಾಡಿ ಮತ್ತೆ ಸ್ಟ್ರೈಟಾಗಿ ಕಟ್ ಮಾಡ್ತಿದ್ದೀನಿ. ಸೊ ಆವಾಗ ಗ್ರಿಪ್ ರೌಂಡ್ ಶೇಪಲ್ಲಿ ಸಿಗುತ್ತೆ ಅಂದ್ಬಿಟ್ಟು ನಾನು ಕಟ್ ಮಾಡ್ತಿದ್ದೀನಿ, ನೋಡ್ಬೋದು ನೀವು. ಸೊ ಎಲ್ಲ ಕಟ್ಟೆಲ್ಲ ಮಾಡಾದ್ಮೇಲೆ ಈ ಥರ ಇದೆ, ಆನಿಯನ್, ಕುಕುಂಬರ್, ಟೊಮ್ಯಾಟೊ ಎಲ್ಲನೂ ಸೇರಿ ಈ ಥರ ಒಂದು ಸಪ್ರೇಟ್ ಪ್ಲೇಟಲ್ಲಿ ಹಾಕಿ ಇಟ್ಕೊಂಡ್ರೆ ನಮ್ಗೆ ಈಸಿಯಾಗಿರುತ್ತೆ ಸ್ಟಫಿಂಗ್ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ಈ ಥರ ಪ್ಲೇಟಲ್ಲಿ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ 4 ಬ್ರೆಡ್ ಸ್ಲೈಸ್ ತೊಗೊಂಡಿದ್ದೀನಿ. ಯಾಕಂದರೆ ಟೋಸ್ಟ್ ಸ್ಯಾಂಡ್ವಿಚ್ ಮೇಕರಲ್ಲಿ 2 ಸ್ಯಾಂಡ್ವಿಚ್ನ ಮಾಡ್ಬೋದು ಒಂದೇ ಸತಿ. ಸೊ ಅದರಿಂದ ನಾನು ಫಸ್ಟ್ 4ಗೂ ಬಟರ್ ಹಚ್ಬಿಡ್ತೀನಿ ಚೆನ್ನಾಗಿ, ಎಷ್ಟು ಬೇಕೋ. ಇಫ್ ಯು ಅಪ್ಲೈ ನೈಸ್ ಅಮೌಂಟ್ ಆಫ್ ಬಟರ್ ಅಲ್ವಾ, ಸೊ ಆವಾಗ ಅದು ಚೆನ್ನಾಗಿ ಇನ್ನೂ ಕ್ರಿಸ್ಪಿಯಾಗಿ ಇನ್ನೂ ಬಟರ್ನು ಚೆನ್ನಾಗಿ ಅದಕ್ಕೆ ಚೆನ್ನಾಗಿ ನೆನೆಯುತ್ತೆ. ಸೊ ಬಟರ್ ಚೆನ್ನಾಗಿ ಹಾಕಿದ್ದಾಗ ನಮ್ಗೆ ಆ ಒಂದು ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ತುಂಬ ಬಟರ್ ಯೂಸ್ ಮಾಡೇ ಮಾಡ್ತೀನಿ. ಯೂಶ್ವಲಿ ನಾನು ಬರೀ ಬಟರ್ ಬ್ರೆಡ್ ನಾನು ತಿಂತೀನಿ. ಆದರೆ ವೇದಾಂತು, ಹೇಮಂತ್ ಅವರೆಲ್ಲ ತಿನ್ನಲ್ಲ. ಸೊ ಅವ್ರಿಗೆ ಈ ಥರ ಮಾಡಿಕೊಟ್ರೆ ಬಟರ್ ಹಾಕಿದ್ರೆ ತಿಂತಾರೆ. ಆ್ಯಕ್ಚುಲಿ ಅವರಿಬ್ರಿಗೂ ತುಪ್ಪ, ಬೆಣ್ಣೆ ಸ್ವಲ್ಪ ಅಲರ್ಜಿ ಇದೆ. ಸೊ ಅದರಿಂದ ನಾನು ಮಾಡೋಕ್ಕೆ ಆಗೋಲ್ಲ. ಆದರೆ ಇದು ಫಸ್ಟ್ 2 ಬಂದುಬಿಟ್ಟು ನಾನು ಪಾರ್ಥು ಮತ್ತು ಸೋಹಾನ್ಗೆ ಮಾಡಿಕೊಡ್ತಾಯಿದ್ದೀನಿ. ಸೊ ಅದರಿಂದ ನಾನು ಹಂಗೆ ವೀಡಿಯೋ ಮಾಡ್ತಿದ್ದೀನಿ. ಸೊ ಅದಕ್ಕೆ ಬಟರ್ ತುಂಬ ಚೆನ್ನಾಗಿ ಹಾಕಿ ಕೊಡ್ತಿದ್ದೀನಿ. ಹೇಮಂತ್ಗೆ ಅಷ್ಟು ನಾನು ಹಾಕೋಕ್ಕೆ ಹೋಗೋಲ್ಲ, ಬಿಕಾಸ್ ಅವ್ನಿಗೆ ಅದು ಇಷ್ಟನೂ ಆಗೋಲ್ಲ. ಸೊ ಅದರಿಂದ ನಾನು ಹಾಕೋಲ್ಲ. ಅವ್ನು ತುಪ್ಪ ಮಾಡಿದ್ರೂ ಅಷ್ಟೇ, ತುಪ್ಪ ಅವ್ನಿಗೆ ನಾವು ಹೇಳಿಲ್ಲ ಅಂದ್ರೂ ಗೊತ್ತಾಗ್ಬಿಡುತ್ತೆ ಈ ಥರ ಎಲ್ಲ ತುಪ್ಪ ಹಾಕಿದ್ಯಾ ನನಗೆ ಬೇಡ ಅಂತಾನೆ. ಸೊ ಅದರಿಂದ ಇವಾಗ ನೆಕ್ಸ್ಟ್ 2ನೇದು ಅದಕ್ಕೆ ನಾನು ಚೆನ್ನಾಗಿ ಬಟರ್ನ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಸೊ ಬ್ರೆಡ್ಡೆಲ್ಲ ಸ್ಪ್ರೆಡ್ ಆದಾದ್ಮೇಲೆ ನಾನು ಗ್ರೀನ್ ಚಟ್ನಿ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನ ಸ್ಪ್ರೆಡ್ ಮಾಡ್ತಿದ್ದೀನಿ. ಸೊ ಆ್ಯಕ್ಚುಲಿ ನಮ್ಮ ಚಿಕ್ಕಮ್ಮ ಅಂದರೆ ತುಂಬ ಹಾಕಬೇಡ, ಯಾಕಂದರೆ ಅದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಇದೆ. ಸೊ ಅದರಿಂದ ಸ್ವಲ್ಪ ಚೂರೇ ಖಾರ ಹಾಕಿದ್ದೀನಿ. ಬಟ್ ಅವ್ನು ಯಾಕೋ ಇವಾಗ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ನನಗೂ ಪಾರ್ಥಿವಿಗೆಲ್ಲ. ಸೊ ಅದರಿಂದ ಹಾಕ್ತಾನೆ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಹಾಕಿ ಇದು ಮಾಡ್ತಿದ್ದೀನಿ. ಸೊ ಇದು ಬ್ರೆಡ್ ಫಸ್ಟ್ ಬಂದುಬಿಟ್ಟು ನಾನು ಬಟರ್ ಹಚ್ತೀನಿ ಬ್ರೆಡ್ಡಿಗೆ. ಅದಾದಮೇಲೆ ಗ್ರೀನ್ ಚಟ್ನಿ ಹಾಕ್ತೀನಿ. ಆಮೇಲೆ ಕುಕುಂಬರ್, ಆನಿಯನ್, ಟೊಮ್ಯಾಟೊ ಎಲ್ಲ ಸ್ಲೈಸ್ ಮಾಡಿ ಇಟ್ಕೊಳ್ವಾ. ಸೊ ಅದ್ರ ಮೇಲೆ ನಾನು ಚೀಸ್ನ ಹಾಕ್ತಿದ್ದೀನಿ, ನೋಡ್ಬೋದು. ಸೊ ಚೀಸ್ ಆದಮೇಲೆ ಇನ್ನೊಂದು ಸ್ಲೈಸ್ ಬ್ರೆಡ್ಡಿಗೆ ನಾನು ಟೊಮ್ಯಾಟೊ ಕೆಚಪ್ ಹಾಕ್ಕೊತಿದ್ದೀನಿ. ಆ್ಯಕ್ಚುಲಿ ಅದು ಸ್ವೀಟ್ ಆ್ಯಂಡ್ ಚಿಲ್ಲಿ ಫ್ಲೇವರ್ ಬರುತ್ತಲ್ವ, ಸೊ ಅದು ನಮ್ಮ ಮಮ್ಮಿ ತೊಗೊಂಬಂದಿದ್ರು. ಸೊ ಅದರಿಂದ ನಮ್ಮ ಮನೇಲಿ ಸಾಸ್ ನನಗಂತೂ ತಿನ್ನಲ್ಲ, ನನಗೆ ಇಷ್ಟನೇ ಆಗೋಲ್ಲ ಸಾಸ್.
ಸೊ ಅದರಿಂದ ಅವ್ನಿಗೆ ಮಾತ್ರ ಹಾಕಿ ಚೆನ್ನಾಗಿ ವೇದಾಂತು ಪಾರ್ಥಿವ್ ಹೇಮಂತ್ ಸೋಹಾನ್ ಅವರೆಲ್ಲ ತಿಂತಾರೆ ಅಂದ್ಬಿಟ್ಟು ಸೊ ಅವ್ರಿಗೂ ಹಾಕಿ ಕೊಟ್ಟೆ ಸಾಸ್ನ. ಸೊ ಯೂಶ್ವಲಿ ನಾನು ಈ ಒಂದು ಸ್ಟೆಪ್ನೇ ಫಾಲೋ ಮಾಡೋದು, ಬೇರೆ ಏನೂ ಫಾಲೋ ಮಾಡಲ್ಲ. ನಮ್ಮಮ್ಮ ಯೂಟ್ಯೂಬಲ್ಲಿ ನೋಡಿ ಹೇಳ್ತಾರೆ. ಸೊ ನಾನು ಇಲ್ಲ, ನನಗೆ ಬರೋ ಥರನೇ ನಾನು ಮಾಡೋದು ಅಂತ ಅಂದ್ಬಿಟ್ಟು. ಆದರೆ ಅದೇ ನಾವು ಹೆಂಗೆ ಮಾಡ್ತೀವೋ ಆ ಒಂದು ಸ್ಟೈಲಲ್ಲಿ ಮಾಡಿದ್ರೆ ನಮ್ಗೆ ಬೇರೆಯವ್ರಿಗೆ ಇಷ್ಟ ಆಗುತ್ತೆ. ನಾವು ಏನಾದರೂ ಯೂಟ್ಯೂಬಿಂದ ನೋಡ್ಕೊಂಡು ಮಾಡಿದ್ರೆ ಅದು ಟೇಸ್ಟೇ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಸೊ ಅದರಿಂದ ಈ ಥರ ಇದೆ. ಬಿಫೋರ್ ಸ್ಯಾಂಡ್ವಿಚ್ ಮೇಕರಲ್ಲಿ ಇಕ್ಕಕ್ಕೆ ಮುಂಚೆ ಆ ಥರ ಕಾಣಿಸ್ತಿದೆ. ಸೊ ಆಮೇಲೆ ಅದೆರಡು ನಾನು ಸ್ಯಾಂಡ್ವಿಚ್ ಮೇಕರಲ್ಲಿ ಇಕ್ತಿದ್ದೀನಿ. ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂದ್ರೂ ನಾವು ಟೋಸ್ಟ್ ಮಾಡ್ಬೋದು. ಲೈಕ್ ದೋಸೆ ಹೋಯ್ತೀವಲ್ಲ, ಹೆಂಚಿನ ಮೇಲೆ ಸ್ವಲ್ಪ ಬಿಸಿ ಮಾಡಿ ಅದಕ್ಕೊಂದು ಬ್ರೆಡ್ಗೆ ಪ್ಲೇಟ್ನ ಕವರ್ ಮಾಡಿಟ್ರೆ ಸೊ ಅದನ್ನ ಚೀಸ್ ಚೆನ್ನಾಗಿ ಬಂದು ಉಕ್ಕುತ್ತೆ. ಸೊ ಅದರಿಂದ ಟೇಸ್ಟೂ ಚೆನ್ನಾಗಿರುತ್ತೆ. ಸೊ ಯೂಶ್ವಲಿ ನಾವು ರೀಸೆಂಟಾಗಿ ಪರ್ಚೇಸ್ ಮಾಡಿರೋರು. ಸೊ ನಾನು ಯೂಶ್ವಲಿ ಅದರಿಂದನೇ ತವಾ ಮೇಲೇ ಮಾಡ್ತಿದ್ದಿದ್ದು. ಇವಾಗ ತೊಗೊಂಬಂದು ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಾನು ಟೋಸ್ಟ್ ಮೇಕರಲ್ಲಿ ಮಾಡ್ತಿದ್ದೀನಿ. ಸೊ ಇವಾಗ ಸ್ಯಾಂಡ್ವಿಚ್ ರೆಡಿ ಆಗಿದೆ. ಸೊ ಆ್ಯಕ್ಚುಲಿ ಸ್ಯಾಂಡ್ವಿಚ್ ಮೇಕರಲ್ಲಿ ಲೈಕ್ ಚೀಸ್ ಇಕ್ಕಿದಾಗ ತುಂಬ ಉಕ್ಕಿ ಆಚೆ ಬರುತ್ತೆ. ಸೊ ಅದನ್ನೇ ಏನು ಮಾಡೋಕ್ಕೂ ಆಗೋಲ್ಲ. ಸೊ ಅದು ಚೀಸ್ ಆಚೆ ಬಂದಂಗೆ ನಮ್ಗೆ ಆ ಒಂದು ಟೇಸ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ಅನಿಸುತ್ತೆ. ಸೊ ಅದರಿಂದ ನಾನು ಏನು ವರಿನೂ ಮಾಡೋಕ್ಕೋಗಲ್ಲ. ನಾನು ಕ್ಲೀನ್ ಮಾಡಿದ್ದಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ಟು ನಾನು ಸರಿ ಆಚೆ ಬಂತ, ಸರಿ ಆಯ್ತು ಬಿಡಿ, ಪರವಾಗಿಲ್ಲ ಅಂತ ಅಂತಿದ್ದೆ ನಮ್ಮ ಚಿಕ್ಕಮ್ಮಗೆ. ಎಲ್ಲ ಬಂದುಬಿಡ್ತಲ್ಲ ಅಂತ ಅಂದರು. ಇಲ್ಲ ಅದು ಹಂಗೆ. ಆ್ಯಕ್ಚುಲಿ ಸ್ಯಾಂಡ್ವಿಚ್ ಮೇಕರಲ್ಲಿ ಏನಂದರೆ ಅದು ಸ್ಟಿಕ್ ಆಗಲ್ಲ ಚೀಸು. ಸೊ ಇಟ್ಸ್ ಈಸಿ ಟು ಕ್ಲೀನ್. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ಹೆಡ್ಏಕ್. ಸೊ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಚೆನ್ನಾಗಿ ಅವ್ರು ಕೊಟ್ಟೆ. ಬಟ್ ಅವರು ತಿಂದು ಅವ್ನಿಗಿನ್ನ ಬೇಕು ಅಂದ. ಸೊ ಪಾರ್ಥಿವು. ಸೊ ಸರಿ ಆಯಿತು, ಇನ್ನು ಲೈಕ್ ನಾಳೆ ಹೋಗ್ತಿದ್ದಾರೆ ಅವರು. ಸೊ ಅದಕ್ಕೆ ನಾನು ನಾಳೆ ಒಂದು ಸತಿ ಬೆಳಗ್ಗೆ ಮಾಡಿಕೊಡ್ತೀನಿ ಅಂತ ಅಂದಿದ್ದೀನಿ. ಸೊ ಫೈನಲ್ ಲುಕ್ ಹೀಗೆ ವೆಯ್ಟ್ ಮಾಡ್ತಾಯಿದ್ರಿ. ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ನೋಡಿ. ನಮ್ಮ ಚಿಕ್ಕಮ್ಮನೂ ಅವ್ರಿಗೆ ಬ್ರೆಡ್ ಮತ್ತು ಹರ್ಷೀಸ್ದು ಸ್ಪ್ರೆಡ್ ಹಾಕಿ ಅವ್ರು ಕೊಡ್ತಿದ್ದಾರೆ. ಆ್ಯಕ್ಚುಲಿ ವೇದಾಂತ್ ತಿನ್ನಲ್ಲ ಅಂದ್ಬಿಟ್ಟು ವೇದಾಂತ್ ಕೊಡ್ತಿದ್ದಾರೆ. ಸೋಹಾನ್ಗೂ ಬೇಕಂತೆ. ಸೊ ಅದನ್ನು ತಿಂತಾರೆ, ಇದನ್ನು ತಿಂತಾರೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಆದರೆ ಇವ್ರು ತಿಂತಾರೆ, ಇವ್ರಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಇವ್ರಿಗೆ ತಿನ್ನಿಸ್ತಾರೆ. ಸೊ ಇದಿಷ್ಟು ಇವತ್ತಿನ ಕುಕಿಂಗ್ ವ್ಲಾಗ್ ಆಗಿತ್ತು. ಹೋಪ್ ಯು ಆಲ್ ಎಂಜಾಯ್ ದಿಸ್ ಕುಕಿಂಗ್ ವ್ಲಾಗ್. ಸೊ ಇಫ್ ಯು ಲೈಕ್ ದಿಸ್ ವ್ಲಾಗ್, ಲೈಕ್, ಶೇರ್, ಕಮೆಂಟ್ and do subscribe to my channels. See you in my next vlog. Bye. Bye.